ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಸುದೀಪ್ ಸರ್ ಎಂಟ್ರಿ ಕೊಟ್ಟಿದ್ದಾರೆ ಸೊ ಪಂಚಾಯತಿ ನಡೆಸಲಿಕ್ಕೆ. ಆ್ಯಂಡ್ ಅಲ್ಲಿ ಪಂಚಾಯತಿ ನಡೆಸೋಕ್ಕಿಂತ ಮುಂಚೆ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ಆ್ಯಂಡ್ ಅದೇ ಒಂದು ಮಾತುಗಳನ್ನು ಇಲ್ಲಿ ಹೇಳ್ತಿರೋವಂಥದ್ದು. ಸೊ ಅದ್ರ ಬಗ್ಗೆ ಪ್ರೋಮೋ ನೋಡಿದ್ರೆ ಅನ್ಕೊತೀನಿ ಕೆಲವೊಂದು ಕ್ಲಾಸಸ್ಗಳ ಬಗ್ಗೆ ಸ್ವಲ್ಪ ಹಿಂಟ್ ಕೊಡ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ ಒಂದು ಕಿಚ್ಚನ ಕ್ಲಾಸ್ ಇರ್ಬೋದು ಇವತ್ತು ಈ ಒಂದು ಕಿಚ್ಚನ ಪಂಚಾಯತಿನಲ್ಲಿ ಅಂತ ಹೇಳ್ತಾ, ಸೊ ಮೊದಲನೇದಾಗಿ ನೋಡೋದಾದರೆ ಸೊ ಇಲ್ಲಿ ಕ್ಯಾಪ್ಷನ್ ಹೇಳ್ಬಿಡ್ತೀನಿ. ಬಿಗ್ ಬಾಸ್ ಇವತ್ತಿನ ಒಂದು ಪ್ರೋಮೋ ಎರಡನೇ ಪ್ರೋಮೋ ಬಂದು ಸೊ ಮೂರನೇ ಟೀಮ್ ಬಗ್ಗೆ ಮಾತುಕತೆ ಅಂತ ಹೇಳ್ತಿದ್ದಾರೆ. ಯಾವುದಿದು ಮೂರನೇ ಟೀಮು ಅಂತ ಅರ್ಥ ಆಗ್ತಿಲ್ಲ ನನಗೆ. ಒಂದು ಟೀಮು ಯಾವುದಿದು ಅಶ್ವಿನಿ ಗ್ಯಾಂಗ್ ಇದೆಯಲ್ಲ, ರಾಶಿಕಾ, ರಿಷಾ ಜೊತೆಗೆ ಅಶ್ವಿನಿ, ಸುದಿ, ಧ್ರುವ್ ಅಂತ ಬೇರೆ ಸೇರ್ಕೊಂಡಿದ್ದಾನೆ ಇವಾಗ. ಸೊ ಇದು ಒಂದು ಟೀಮ್ ಆದರೆ ಸೊ ಇನ್ನೊಂದು ಟೀಮ್ ಬಂದು ಧನುಷ್ ಮತ್ತು ಯಾರು ಅಭಿ, ಸ್ಪಂದನ ಜೊತೆಗೆ ಅವಾಗ ಕಾವ್ಯ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಸೊ ಆ ಟೀಮ್ ಇರ್ಬೋದು. ಆ ಟೀಮ್ ಆಲ್ರೆಡಿ ಇವಾಗ ಅಭಿ ಬೇರೆ ಕಡೆಗೆ ಸ್ವಲ್ಪ ಎಲ್ಲರ ಜೊತೆಗೂ ಬೆರೆಯುವಂಥ ಪ್ರಯತ್ನ ಮಾಡ್ತಿದ್ದಾನೆ. ಆ್ಯಂಡ್ ಮಾಳು ಒಬ್ಬರು ಅದೇ ಟೀಮಲ್ಲಿದ್ದಾರೆ. ಸೊ ಎರಡು ಟೀಮ್ ಆಯಿತು. ಸೊ ಇನ್ನು ಮೂರನೇ ಟೀಮ್ ಯಾವುದು ಗೊತ್ತಿಲ್ಲ ನನಗೆ. ಕಾವ್ಯಗೆ ಏನಾದರೂ ಅದರಲ್ಲಿ ಮೀನ್ಸ್ ಬೇರೆ ಟೀಮು ರಕ್ಷಿತಾ, ಗಿಲ್ಲಿ, ರಘು, ಸೊ ಇವ್ರದ್ದೊಂದು ಟೀಮ್ ಏನಾದರೂ ಹೇಳಿ ಆ ಥರ ಹೇಳ್ತಿದ್ದಾರೆ ಗೊತ್ತಿಲ್ಲ. ಬಟ್ ಇಲ್ಲಿ ಮೂರನೇ ಟೀಮ್ ಬಗ್ಗೆ ಮಾತುಕತೆ ಅಂತ ಹೇಳ್ತಿದ್ದಾರೆ. ಅದು ಮೂರನೇ ಟೀಮ್ ಯಾವುದು ಅಂತ ಸೊ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಸುದೀಪ್ ಸರ್ ಫಸ್ಟಿಗೆ ಹೇಳಿರೋದು ಏನಂತಂದರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಸೊ ಗೆಲ್ಲೋ ಉದ್ದೇಶನ ಸೈಡಿಗಿಟ್ಟು ಸೊ ಟೀಮ್ ಒಳಗೆ ಸೀಕ್ರೆಟ್ ಮ್ಯಾಚ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ಯಾರು ಸ್ಟಾರ್ಟ್ ಮಾಡಿದ್ದು ಅಂತಂದರೆ ನನ್ನ ಪ್ರಕಾರ ಇಲ್ಲಿ ಅದು ಆದಮೇಲೆ ಆ ಒಂದು ಶಾರ್ಟ್ಗಳು ಹಾಕಿರೋವಂಥದ್ದು ಯಾವುದು ಅಂತಂದರೆ ರಕ್ಷಿತಾ ಆ್ಯಂಡ್ ರಾಶಿಕಾ, ಅಶ್ವಿನಿ ಅವ್ರ ಏನು ಟೀಮ್ ಇದೆ ಸೊ ಆ ಫಸ್ಟ್ ಒಂದು ಟಾಸ್ಕ್ ಗೆದ್ದಾಗ ಮತ್ತು ಸೆಕೆಂಡ್ ಟಾಸ್ಕ್ ಗೆದ್ದಾಗ ಏನು ಡಿಸ್ಕಷನ್ ಮಾಡ್ತಾಯಿದ್ರು ಆ ಕಿತ್ತಾಟದ ಬಗ್ಗೆನೇ ತೋರಿಸಿದ್ದಾರೆ ಅಂತಂದರೆ ಮೇ ಬಿ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಖಂಡಿತವಾಗ್ಲೂ. ಬಿಕಾಸ್ ಒಂದು ಒಮ್ಮತ ಬಂದಾಗ ಎಲ್ಲರೂ ಕೂಡ ಒಪ್ಕೊಬೇಕದು ಬಹುಮತವಾಗಿ ಕನ್ವರ್ಟ್ ಮಾಡಿದ್ರು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಏನಾದರೂ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಿರ್ಬೋದು. ಬಹುಮತ ಏನಾಗಿಲ್ಲ ಹಂಗೆ ನೋಡೋಕೆ ಹೋದರೆ ಒಬ್ಬರು ಮೇಲೆ ಡಿಸಿಷನಲ್ಲಿ ತೊಗೊಂಡಿರೋವಂಥದ್ದು. ಫಸ್ಟು ಟಾಸ್ಕ್ ಗೆದ್ದಾಗ ಎಲ್ಲರೂ ಕೂಡ ಒಂದಾದರೆ ರಕ್ಷಿತಾ ಒಂದು ಹಿಡ್ಕೊಂಡ್ಬಿಟ್ರು, ಸುದ್ದಿನ ಆ ಕಡೆ ಕಳಿಸಿ ಸೊ ರಘುನ ತೊಗೊಂಡು ಬರಬೇಕು ಅಂತ. ಸೊ ಅದಕ್ಕೆ ಎಲ್ಲೋ ಅದು ಅದ್ರ ಬಗ್ಗೆನೇ ನಡೀತಿರ್ಬೋದು. ನೀವು ಯಾಕೆ ಒಬ್ಬರ ಮೇಲೇ ಡಿಸಿಷನ್ನ ಅಲ್ಲಿ ಬಿಟ್ರಿ ಅನ್ನೋ ರೀತಿಯಲ್ಲಿ ರಾಶಿಕಾ ಕೂಡ ಅಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಅದನ್ನು ಹೈಲೈಟ್ ಮಾಡಿದ್ದಾರೆ. ಅಂದರೆ ಅಷ್ಟು ಡಿಸಿಷನ್ನ ಒಬ್ಬಳ ಮೇಲೆ ನಾನು ಬಿಡಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ, ನಾನು ತೊಗೊಳಕ್ಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಅದು ಮೇ ಬಿ ಅದು ಸರಿ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಅದ್ರ ಬಗ್ಗೆ ಒಂದು ಚರ್ಚೆ ಆಗ್ಬೋದು. ಆ್ಯಂಡ್ ಸೆಕೆಂಡ್ ಟಾಸ್ಕು ಕೂಡ ಗೆದ್ದಾಗಲೂ ಕೂಡ ಅಷ್ಟೇ ಅಲ್ಲಿ ರಿಷಾ ಆದರೂ ಆಗಿರ್ಬೋದು, ರಾಶಿಕಾ ಆದರೂ ಆಗಿರ್ಬೋದು, ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಕಿತ್ತಾಟ ಆಗುತ್ತೆ. ಆಮೇಲೆ ಅದನ್ನು ನಿರ್ಧಾರ ಕೂಡ ತೊಗೊಳ್ಲಿಕ್ಕೆ ಆಗಲ್ಲ. ಸೊ ಅಷ್ಟೊಂದು ಈಗೋಯಿಸ್ಟಿಕ್ ಏನಕ್ಕೆ ಡಿಸಿಷನ್ ತೊಗೊಂಡ್ರು ಅಲ್ಲಿ ರಾಶಿಕಾ ಅನ್ನೋದು ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ. ಆ್ಯಂಡ್ ಫಸ್ಟು ರಾಶಿಕಾಗೆ ಬೇಡ ಅಂತಂದ ರಕ್ಷಿತಾ ಅವರು. ಸೊ ಆಮೇಲೆ ಅವ್ರನ್ನ ಕಳ್ಸೋಕೆ ಒಪ್ಕೊತಾರೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಅದ್ರ ಮಧ್ಯೆ ಅಲ್ಲಿ ಗಿಲ್ಲಿ ಕೂಡ ಕೆಲವೊಂದು ಸಜೆಷನ್ನ ಕೊಟ್ಟಿರ್ತಾನೆ. ಅದನ್ನು ಮೇ ಬಿ ಸೀರಿಯಸ್ಸಾಗಿ ತೊಗೊತಾರೋ ತೊಗೊಳ್ಳೋ ಗೊತ್ತಿಲ್ಲ ಈ ಪಂಚಾಯತಿನಲ್ಲಿ. ಅಂದರೆ ಎಲ್ಲೂ ಬಿಟ್ಕೊಡ್ಬೇಡ ನೀನು, ನಾನು ಮಾಡಿದ್ನಲ್ಲ ಅವತ್ತು ಸೊ ಹಾಗೆ ಮಾಡು ಅನ್ನೋ ರೀತಿಯಲ್ಲಿ ಕೆಲವೊಂದನ್ನು ಹೇಳಿರ್ತಾನೆ ಫಸ್ಟ್ ಟಾಸ್ಕ್ ವಿನ್ ಆದಮೇಲೆ ಯಾರು ನಾಮಿನೇಟೆಡ್ ತಂಡ. ಸೊ ಅದ್ರ ಬಗ್ಗೆ ಕೂಡ ಮೇ ಬಿ ಚರ್ಚೆ ಆಗ್ಬೋದು. ರಕ್ಷಿತಾಗೆ ಕ್ವಶನ್ಸ್ಗಳು ಬರ್ಬೋದು ಅಂತ ಅನಿಸುತ್ತೆ. ಏನಾದರೂ ಇನ್ಫ್ಲುಯೆನ್ಸ್ ಆದ್ರಾ ಅಥವಾ ಆಗಿಲ್ಲ ಅನ್ನೋಂಥದ್ದು. ಆದರೆ ಆಗಿದ್ದೀನಿ ಅಂತ ಹೇಳ್ತಾರೆ, ಬಟ್ ಆಗಿಲ್ಲ ಅಂತಂದರೆ ಆಗಿಲ್ಲ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಆ್ಯಂಡ್ ಇನ್ನು ಎರಡನೇ ಒಂದು ಮಾತು ಹೇಳೋದು ಯಾವುದು ಅಂತಂದರೆ ಗೇಮ್ ಪ್ಲ್ಯಾನ್ ಒಂದು ಸೊ ಲೆವೆಲ್ವರೆಗೂ ಇದ್ರ ಕಡೆ ಓಕೆ. ಬಟ್ ಆದರೆ ಸೊ ಆ ಗೇಮ್ ಪ್ಲ್ಯಾನು ತಮ್ಮ ತಂಡದ ಉಲ್ಟಾ ಹೋದರೆ ಸೊ ಅದು ಒಂದು ರೀತಿಯಲ್ಲಿ ಟ್ರ್ಯಾಜಿಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಇದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಅಲ್ಲಿ ಶಾರ್ಟ್ಗಳು ಕೂಡ ಹಾಕಿದ್ದಾರೆ ಅದೇ ರಕ್ಷಿತಾ ಆ್ಯಂಡ್ ಗಿಲ್ಲಿ ವಿಚಾರವಾಗಿ. ಸೊ ಅದೇನು ಅವ್ರು ನಡ್ಕೊಂಡಿದ್ರು ಸೊ ಅದು ಮೇ ಬಿ ಅವ್ರ ತಂಡಕ್ಕೆ ಮೋಸ ಮಾಡಿರೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಸೊ ರಕ್ಷಿತಾ ಅವರು ನಡ್ಕೊಂಡಿರೋವಂಥದ್ದು ಅದು ಇವತ್ತಿನ ಪಂಚಾಯತ್ನಲ್ಲಿ ಬರುತ್ತೆ ಅಂತ ಅನಿಸುತ್ತೆ. ಮೇ ಬಿ ಇದು ರಕ್ಷಿತಾಗೆ ಜಾಸ್ತಿ ಸ್ವಲ್ಪ ಬುದ್ಧಿ ಮಾತು ಹೇಳೋವಂಥದ್ದು ಇರುತ್ತೆ ಅನ್ಕೊತೀನಿ. ಬಿಕಾಸ್ ಗಿಲ್ಲಿದು ಅಂದರೆ ಒಂದು ತಪ್ಪಿರೋದು ಏನು ಅಂತಂದರೆ ಅಲ್ಲಿ ಅದೇ ಕಿವಿನಲ್ಲಿ ಹೇಳಿರೋವಂಥದ್ದು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಿಕಾಸ್ ಅಪೋಸಿಟ್ ತಂಡದಲ್ಲಿ ಇರೋವಂಥವ್ರು ಏನಿರುತ್ತೆ, ಅಪೋಸಿಟಲ್ಲಿರೋ ತಂಡಕ್ಕೆ ಸೋಲಿಸ್ಬೇಕು ಅಂತಲೇ ಇರುತ್ತೆ. ಇವಾಗ ಅಪೋಸಿಟ್ ತಂಡದಲ್ಲಿ ಇರೋವಂಥವ್ರು ಯಾರೋ ಗಿಲ್ಲಿಗೆ ರಕ್ಷಿತಾ. ಸೊ ರಕ್ಷಿತಾನ ಇಟ್ಕೊಂಡು ಅವ್ರ ತಂಡನ ಸೋಲಿಸ್ಬೇಕು ಅಥವಾ ಗೇಮ್ನ ಏನೋ ಮಾಡಿ ಹಾಳು ಮಾಡಬೇಕು ಅನ್ನೋದು ಇರುತ್ತೆ. ಗಿಲ್ಲಿ ಸ್ಟ್ರಾಟಜಿ ಓಕೆ. ಬಟ್ ಆ ತಂಡದಲ್ಲಿದ್ದಂಥ ರಕ್ಷಿತಾಗೆ ಅಟ್ಲೀಸ್ಟ್ ಬುದ್ಧಿ ಇರಬೇಕಾಗಿತ್ತು. ನಾನು ಏನು ಮಾಡ್ತಾ ಇದ್ದೀನಿ, ಯಾರ ಹತ್ರ ಹೋಗ್ತಾ ಇದ್ದೀನಿ ಅನ್ನೋದು. ಸೊ ಅದಕ್ಕೋಸ್ಕರ ಮೇ ಬಿ ತಮ್ಮ ತಂಡಕ್ಕೇ ದ್ರೋಹ ಮಾಡಿರೋವಂಥ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರೋವಂಥ ರಕ್ಷಿತಾಗೆ ಒಂದು ಸ್ವಲ್ಪ ಎಲ್ಲೋ ಬುದ್ಧಿ ಮಾತು ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ಮೇ ಬಿ ಗಿಲ್ಲಿದು ತಪ್ಪು ಅಂತಂದರೆ ಅದೇ ಕಿವಿನಲ್ಲಿ ಹೇಳಿರೋವಂಥದ್ದು ಏನೋ ತಪ್ಪಿರ್ಬೋದು ಅಂತ ಅನಿಸುತ್ತೆ. ನೋಡೋಣ ಅದ್ರ ಬಗ್ಗೆ ಯಾವ ರೀತಿಯಲ್ಲಿ ಡಿಸ್ಕಷನ್ ಮಾಡ್ತಾರೆ ಅಂತ. ಬಟ್ ಇದಂತೂ ತೊಗೊಳ್ತಾರೆ, ಈ ಮ್ಯಾಟ್ರ್ ಅಂತೂ ತೊಗೊಳ್ತಾರೆ ಗಿಲ್ಲಿ ಆ್ಯಂಡ್ ರಕ್ಷಿತಾ ಅದು. ಸೊ ಕೆಲವು ಕ್ಲಾರಿಫಿಕೇಷನ್ ಕೇಳ್ತಾರೆ. ಸೊ ಕ್ಲಾರಿಫಿಕೇಷನ್ ಕೊಡಬೇಕಾಗತ್ತೆ. ಸೊ ಅದು ಯಾವ ರೀತಿಯಲ್ಲಿ ರಕ್ಷಿತಾ ಅವರು ಅದಕ್ಕೆ ಕ್ಲಾರಿಫೈ ಮಾಡ್ತಾರೆ ಅನ್ನೋಂಥದ್ದು ನೋಡೋಣ. ಆ್ಯಂಡ್ ಗಿಲ್ಲಿಗೂ ಕ್ವಶನ್ ಬಂದರೆ ಸೊ ಗಿಲ್ಲಿ ಏನು ಹೇಳ್ತಾನೆ ಅನ್ನೋಂಥದ್ದು ಕೂಡ ಮಾತಾಡಬೇಕು. ಜೊತೆಗೆ ಆ ಕಳಪೆ ಅನ್ನೋದು ಮಾತ್ರ ಅದನ್ನು ಸ್ವಲ್ಪ ಆ ರೀಸನ್ಗಳನ್ನ ಅಥವಾ ಆ ಒಂದು ಡಿಸ್ಕಷನ್ಗಳನ್ನು ಫಸ್ಟು ಸ್ಟಾಪ್ ಮಾಡಿಸಿ. ಆ ಕಳಪೆ ಕೊಡೋಕ್ಕಿಂತ ಮುಂಚೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ಕೆಲವರು ಅಂತಾರೆ ನಾವು ಸ್ಟಾರ್ಟ್ ಮಾಡಬೇಕು ಫಸ್ಟಿಗೆ, ಆಮೇಲೆ ಅದನ್ನೇ ಫಾಲೋ ಮಾಡ್ತಾರೆ ಅಂತಾರೆ. ಕೆಲವರು ನಾನು ಇವ್ರಿಗೆ ಕೊಡ್ತೀನಿ, ನೀವು ಅದನ್ನು ತೊಗೊಳ್ಬೇಡಿ, ಸೊ ನಿಮಗೇನು ಮನಸ್ಸಿಗೆ ಬರ್ತದೆ ಅದು ಕೊಡಿ ಅಂತ ಇನ್ಫ್ಲುಯೆನ್ಸ್ ಮಾಡ್ತಾರೆ.
ಅಲ್ಲಿ ಕೊಡೋಂಥ ರೀಸನ್ಗಳಂತೂ ಒಂದಕ್ಕೊಂದು ಸಂಬಂಧನೇ ಇರೋಲ್ಲ. ಕಳಪೆ ಉತ್ತಮ ಬಂದಾಗ ಏನೇನೋ ಉಲ್ಟಾ ಪಲ್ಟಾ ಮಾಡಿಬಿಡ್ತಾರೆ. ಸೊ ಅದಕ್ಕೆಲ್ಲ ಸ್ವಲ್ಪ ಕ್ಲಾರಿಟಿ ಕೊಟ್ಟು ಒಂಚೂರು ಕ್ಲಾಸ್ ತೊಗೊಬೇಕು ಅಂತ ನನಗನ್ಸುತ್ತಪ್ಪ. ಓಕೆ, ಸೊ ಕಮೆಂಟ್ ಮಾಡಿ ಯಾವುದು ಅದು 3ನೇ ಟೀಮು ಅಂತ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.